ಈಗ ಕಾಶ್ಮೀರ್ ಇಟ್ ಇಸ್ ಇನ್ ಅವರ್ ಕಂಟ್ರಿ. ಕಾಶ್ಮೀರ್ ನಲ್ಲಿ ಏನ್ ನಡೆದಿದ್ರೆ ಎಲ್ಲರಿಗೂ ಗೊತ್ತಿದೆ, ಎಲ್ಲ ವಾಟ್ಸ್ಆಪ್ ನಲ್ಲಿ ಬಂದಿದೆ, ಮೀಡಿಯಾನಲ್ಲಿ ಬಂದಿದೆ, ಪ್ರೆಸ್ ನಲ್ಲಿ ಎಲ್ಲ ಬಂದಿದೆ. ಪೊಸಿಷನ್ ಎಲ್ಲ ತಗೊಂಡಿದ್ದಾರೆ, ಅದನ್ನೇ ನೋಡಿದ್ವಿ ನಾನು ಎಲ್ಲ ಮೀಡಿಯಾಗಳಲ್ಲಿ. ಈ ತರ ಆಗಿದೆ. ದೇ ಫೇಲ್ಡ್ ಅಡ್ಮಿನಿಸ್ಟ್ರೇಷನ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ, ಹೋಮ್ ಮಿನಿಸ್ಟರ್ ಹ್ಯಾಸ್ ಬಿನ್ ಫೇಲ್ಡ್. ಇನ್ನು ಸುದ್ದಿ ಬಂದಿದೆ. ಇನ್ನು ಇಂಗ್ಲಿಷ್ ಪೇಪರ್ ಟೈಮ್ಸ್ ಆಫ್ ಇಂಡಿಯಾ ಡೆಕ್ಲರೇಟ್ ಎಲ್ಲ ಕೊಟ್ಟಿದ್ದಾರೆ. The question is, there is humanity to protect our Indian peoples. That should be answerable by our Honorable Prime Minister, Home Minister and Defence Minister. I condemn on behalf of the Republic Party of India, I condemn this. What terrorists has done is inhumanity. Bad habits in this world. The entire terrorists to be not only in India, in the world should destroy. This has to be taken to that UNO. ஐநா சபையில சொல்றேன்ல, அங்க நம்ம பிரைம் மினிஸ்டர் பேசணும். The entire world should together to destroy the terrorist. ಇದ್ಮೇಲೆ ಎಲ್ಲಾ ಲೀಡರ್ಸ್ಗಳು ಮಾತಾಡಿದಾರೋ, ಎಲ್ಲರೂ ಹೇಳಿದಾರೋ. ಅದನ್ನೇ ಮತ್ತೆ ನಾನು ಹೇಳ್ಕೊಂಡು ಹೋದ್ರೆ ಸರಿಯಾಗೋದಿಲ್ಲ. ಕೆಲವರು ಹೇಳ್ತಾರೋ ಈ ಇಸ್ಲಾಮಿಕ್ ಮೇಲೆ ಬಿಡಬಾರದು ಪೊಸಿಷನ್ ನಲ್ಲಿ. ನಾನು ನೋಡಿದ್ದೆ ಮೀಡಿಯಾನಲ್ಲಿ ಬಿಜೆಪಿ ಅವರು ತಗೊಂಡು ಹೋಗೋದ್ರಲ್ಲಿ ಡಾಕ್ಟರ್ ನಾಗಪ್ಪ ಜನರಲ್ ಆಗಿ ಮಾತಾಡಿದ್ದಾರೆ. ಹ್ಯೂಮನ್ ರೈಟ್ಸ್ ನಲ್ಲಿ ಹೆಂಗೆ ಹ್ಯೂಮನ್ ಬೀಯಿಂಗ್ ಹೆಂಗಿರ್ಬೇಕು, ಈ ಜಾತಿ ಮತಗಳೆಲ್ಲ ಇರಬಾರ್ದು ಹಂಗೇನೆ. ಬಟ್ ಅದನ್ನ ನನ್ನ ಫ್ರೆಂಡ್ ಸಿಂಧ್ಯಾ ನಾವೆಲ್ಲ ಇಬ್ರು ಒಂದೇ ಓದಿದ್ರು. ಅವ್ರು ಮಾತಾಡೋಲ್ಲಿ ಈ ಇಸ್ಲಾಮಿಕ್ ನ ಬಿಡಬಾರ್ದು ಅಂತಾರೆ. ಯಾವ ಇಸ್ಲಾಮಿಕ್ ಬಿಡಬಾರ್ದು ಕ್ವಶ್ಚನ್ ಆಗುತ್ತೆ ಇಲ್ವಾ? ಬಟ್ ಇನ್ KGF, ಇಸ್ಲಾಮಿಕ್ ಆರ್ ಮುಸ್ಲಿಮ್ಸ್ ಆರ್ ಕ್ರಿಸ್ಟಿಯನ್ಸ್ ಆರ್ ಹಿಂದೂಸ್ ಆರ್ ಬುದ್ಧಿಸ್ಟ್, everybody's we are brothers. If it shows to the country will never get any religious matter problem at all. So example is KGF is one of the best in India. I can say nobody can challenge, and any press anywhere they cannot challenge in KGF. In the history there are 100 years there is no Hindu Muslims problem at all, Hindu Christians problem at all, Muslim Christian problem at all. So we must be thankful to our land and our citizens, our people. On behalf of this, we condemn what was happened and Jammu Kashmir on behalf of the Republic Party of India. ಈಗ ಏನಾದ್ರು ನಾವು ಮಾತಾಡಿದ್ರೆ ದೇಶ ವಿರೋಧಿ ನಿಲ್ತಾರೆ. ಬಟ್ ಗವರ್ಮೆಂಟ್ ಡ್ಯೂಟಿ, ಕ್ಯಾಬಿನೆಟ್ ಡ್ಯೂಟಿ, ಪ್ರೈಮ್ ಮಿನಿಸ್ಟರ್ ಡ್ಯೂಟಿ supposed to be answerable to the every citizens. Is for every citizens. ಪಾಕಿಸ್ತಾನ್ ಮೀಡಿಯಾನಲ್ಲಿ ಹೇಳ್ತಾ ಇದಾರೋ ನಮಗೂ ಸಿಂಧು ನೀರು ಕೊಟ್ಟಿಲ್ಲ ಅಂದ್ರೆ ಮೋಡಿ ಉಸಿರು ಇರೋದಿಲ್ಲ ಅಂತ ಹೇಳಿದಾರು. After seeing that speech, it is painful to us, and particularly for me also it's painful. How dare he can use about our Prime Minister? Do you think that our Prime Minister is so easy? It is questionable. We will be with our Prime Minister. We are not saying, but Prime Minister should be crystal clear to be answerable to the country people. Why? Because ಆ ಜಾಗ ಪಹಲ್ಗಾಮ್, ಕಾಶ್ಮೀರಿನಲ್ಲಿ ಪಹಲ್ಗಾಮ್. Kashmir is majority of Muslims. Jammu is Hindus. Okay. ಈಗ ಅಲ್ಲಿ ಆರ್ಟಿಕಲ್ 370 ನಾವು ರಿಮೂವ್ ಮಾಡಿಬಿಟ್ಟಿದ್ರಿ. ಪೀಸ್ಫುಲ್ ಆಗಿದೆ ಕಾಶ್ಮೀರು, ಏನು ಗೊಂದಲ ಇಲ್ಲ, ವಿ ಆರ್ ಫುಲ್ಲಿ ಸೆಕ್ಯೂರಿಟಿ. ಏನು ಅಮಿತ್ ಶಾ ಸಾಹೇಬ್ ಮೀಟಿಂಗ್ ಅಲ್ಲಿ ಹೇಳಿದ್ರು. 8ನೇ ತಾರೀಕು ಅಲ್ಲಿ ಮೀಟಿಂಗ್ ಹೋದ್ರು ಹೋಮ್ ಮಿನಿಸ್ಟರ್. ಅಲ್ಲಿರೋ ಚೀಫ್ ಮಿನಿಸ್ಟರ್ ಆಚೆಗಡೆ ಊರಿನ ಹೇಳಿದ್ರು. ಪೇಪರ್ನಲ್ಲಿ ಬಂದಿದ್ದಾರೆ ಸುದ್ದಿ. ಚೀಫ್ ಮಿನಿಸ್ಟರ್ ಅಲೋ ಮಾಡಿಲ್ಲ ಅವ್ರ ಮೀಟಿಂಗ್ ನಲ್ಲಿ. ಅವರೇ ಒಂದು ಟೀಮು
ಡಿಫೆನ್ಸ್ ಅವರ ಅಧಿಕಾರಿಗಳು ಇಟ್ಕೊಂಡು, ಬಟ್ ದೇ ಆರ್ ನಾಟ್ ಅಲೌಡ್ ಚೀಫ್ ಮಿನಿಸ್ಟರ್ ಟು ಎಂಟರ್ ಇನ್ಸೈಡ್. This has to be questionable. It has appeared in the paper also. So I am a very small man, but it's my duty to tell to enlighten to the people. ಅವನ್ನ ಅವಾಯ್ಡ್ ಮಾಡಿದ್ದಾರೆ. ಆಮೇಲೆ ಹೈಯೆಸ್ಟ್ ಸೆಕ್ಯೂರಿಟಿ ಇರೋ ಜಾಗ ಎಲ್ಲಿ ಈ ದೇಶದಲ್ಲಿ? ಕಾಶ್ಮೀರನೇ. BSF ಇದೆ, CRPF ಇದೆ, ಪೊಲೀಸ್ ಇದೆ, ಮಿಲಿಟರಿ ಇದೆ. ದಟ್ ಇಸ್ ದ ಪ್ಲೇಸ್ ಆಫ್ ದ ರೋಡ್ ಈಸ್ ಅಮರ್ನಾಥ್ ಸಿಟಿ. ದೇವ್ರ ಹತ್ರ ಹೋಗಿ ನೋಡೋದು. ವಿಜಿಲೆಟ್ ಬಂದ ತಕ್ಷಣ ಅದ ಪನಿ ಅದೇ ಊರಿಗೆ ಶಿವಲಿಂಗ ಮಾರಿ ಬರೋ. ಅದನ್ನ ನೋಡೋದಕ್ಕೋಸ್ಕರ ಪ್ರತಿಯೊಬ್ಬರಲ್ಲಿ ಹೋಗ್ತಾರೆ. ಸುಮಾರು 3-4 ಲಕ್ಷ ಜನ ಹೋಗ್ತಾರೆ. ಬಟ್ ಪರ್ ಡೇ 15,000 ಪೀಪಲ್ ಇಸ್ ಅಲೋಡ್. ಅದ್ರ ಮೇಲೆ ಎಲ್ಲಾನು ಟಾರ್ಗೆಟ್ ಎಲ್ಲ ಆಗ್ತದೆ, ಎಲ್ಲ ಹೇಳಿದಾರೆ. ಅಷ್ಟು ಸೆನ್ಸಿಟಿವ್ ಪ್ಲೇಸ್ ನಲ್ಲಿ ಎಷ್ಟೆಷ್ಟೋ CRPF ಆಗಿರ್ಲಿ, ಮಿಲಿಟರಿ ಆಗಿರ್ಲಿ, ಯಾರಾಗಿರ್ಲಿ, ಏನಕ್ಕೋಸ್ಕರ ಅಲ್ಲಿ ಸೆಕ್ಯೂರಿಟಿ ಇಲ್ಲ? ಜನ ಏನಕ್ಕೋಸ್ಕರ ಅಲ್ಲಿ ಹೋಗಿರೋದು? ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದಾರೋ ಪೀಸ್ಫುಲ್ ಆಗಿದೆ ಕಾಶ್ಮೀರು, ಜಮ್ಮು, ಪಹಲ್ಗಾಮ್. ಅಲ್ಲಿ ಹೋಗಿ ನಮ್ಮ ಮಕ್ಕಳು ಕರ್ಕೊಂಡು ಹೋಗೋಣ, ನನ್ನ ಮಗ ಪಾಸ್ ಆಗಿದ್ದಾನ, ಅವನಿಗೊಂದು ಟೂರ್ ಕರ್ಕೊಂಡು ಹೋಗೋಣ. ನನ್ನ ಮಗನಲ್ಲಿ ಪಬ್ಲಿಕ್ ಕಾಮನ್ ಪೀಪಲ್, ನೋ ಕಾಸ್ಟ್, ನೋ ಕಲರ್, ನೋ ಕ್ರೀಡ್. ಆ ಜಾಗದಲ್ಲಿ ನೀವು ಸೆಕ್ಯೂರಿಟಿಯೇ ಕೊಟ್ಟಿಲ್ಲ. ಇದು ಎಲ್ಲ ಮೀಡಿಯಾನಲ್ಲಿ ಎಲ್ಲ ಸುದ್ದಿ ಬಂದಿದೆ, ಅದಕ್ಕೆ ಉತ್ತರನೂ ಕೊಟ್ಟಿಲ್ಲ. ಹೀಗೆ ನೀವು ಸೆಕ್ಯೂರಿಟಿ ಕೊಟ್ಟಿರೋ ಇಲ್ವೋ? ನಾನು ಕೇಳೋದು ಏನಂದ್ರೆ, ನಿಮ್ಮ ಹತ್ರ ಈ ಏನು ಹೇಳೋದು ಸರ್, ಅದು IB ಇಂಟೆಲಿಜೆನ್ಸ್ ಎಲ್ಲ ಬಿಡಿ, ಅದಕ್ಕೆ ಮೇಲೆ ಒಂದು ಬಿಡ್ತಾರೆ, ಟ್ರಾನ್ ಇಲ್ವಾ? ಟ್ರಾನ್. ನಮ್ಮ ಹತ್ರ ಟ್ರಾನ್ ಇಲ್ವಾ? ಈಗ 5 ಟ್ರಾನ್ ಬಿಡೋದು, ತಕ್ಷಣ ನಿಮ್ಗೆ ರಿಪೋರ್ಟ್ ಬರುತ್ತೆ ಇಲ್ವಾ? ಈಗ ನಿಮ್ಗೆ ಪಟಾಸು ಹೊಡಿದ್ರೆ, ಶಬ್ದ ಕೇಳಿದ್ರೆ, ಪಟಾಕಿ ಹೊಡಿತಾ ಇದ್ರೆ ಹೋಗ್ಬೇಡ ಅಂತ ಹೇಳ್ತೀರಿ. ಡಿಫೆನ್ಸ್ ಗೊತ್ತಿದೆ ಇದು ಯಾವ್ದು ಸೌಂಡ್, ದಟ್ ಟ್ರೈನ್ ಫಾರ್ ದಟ್. ಹಾಗಾದ್ರೆ ಈ ಟ್ರೋನ್ ನಲ್ಲಿ ಆ ಮೆಸೇಜ್ ಅಲ್ಲಿ ಹೋದ ತಕ್ಷಣ ಮಿಲಿಟರಿ ಬಂದ್ಬಿಡ್ತದೆ, BSF ಬರುತ್ತೆ, CRP ಬರುತ್ತೆ, ಪೊಲೀಸ್ ಬರುತ್ತೆ. ಯಾಕೆ ಟ್ರೋನ್ ರಿಲೀಸ್ ಮಾಡಿಲ್ಲ? ಇಟ್ ಇಸ್ ಎ ಕ್ವಶ್ಚನಬಲ್. ದಿಸ್ ಆಲ್ ಶುಡ್ ಬಿ ಆನ್ಸರಬಲ್ ಅವರ್ ಹೋಮ್ ಮಿನಿಸ್ಟರ್. ಸಪೋಸ್ ಟು ಬಿ ಹೋಮ್ ಮಿನಿಸ್ಟರ್ ಅಂದ್ರೆ ಏನು? ನೀವು ಯಾರಾದ್ರೂ ನಮ್ಮ ಬಗ್ಗೆ ಇದ್ರ ಬಗ್ಗೆ ಮಾತಾಡಬಾರ್ದು, ಇದ್ರ ಬಗ್ಗೆ ಮಾತಾಡ ನೀವು ದೇಶದ್ರೋಹಿ ಹಂಗೆಲ್ಲ ಹೇಳೋದು. ಎವ್ರಿಬಡಿ ಹ್ಯಾವ್ ರೈಟ್ ಟು ಕ್ವಶ್ಚನ್ ದ ಗವರ್ಮೆಂಟ್, and the same citizen of this India will be always with you. Why you are not utilized that throne? ತಪ್ಪು ತಾನೆ ಅದು ತಪ್ಪ ನ್ಯಾಯನ ಅದು ಆಮೇಲೆ ಅವ್ರು ಹೇಳ್ತಾರೆ. ಬಟ್ ಮೈ ಫೀಲಿಂಗ್ಸ್ ಥ್ರೋನ್ ಇಟ್ಟಿರ್ಬೋದು ಟು ಪ್ರೊಟೆಕ್ಟ್ ದಿಸ್ ಪೀಪಲ್, ಅದನ್ನು ಅವರು ಮಾಡಿಲ್ಲ ಇಲ್ವಾ? ಇದಕ್ಕೆ ನಾವು ಏನಾದ್ರು ಹೇಳ್ಬೇಕಂದ್ರೆ ದೊಡ್ಡ ದೊಡ್ಡ ಮೀಡಿಯಾನಲ್ಲಿ ಇಟ್ಕೊಳ್ಬೇಕು. 7:30 ಇನ್ಸಿಡೆಂಟ್ ನಡೆದಿದ್ದೆ, 10 o'clock ಕೊಡ್ತಾನೋ ನ್ಯೂಸ್. ಏನೇನು ವಿ ಮಸ್ಟ್ ಟೇಕ್ ರಿವೆಂಜ್. ಮೀಡಿಯಾನಲ್ಲಿ ಬಂದಿದೆ ಅಲ್ವಾ ಸರ್? ಮೀಡಿಯಾನಲ್ಲಿ ಬಂದಿದೆ. ವಾಟ್ ರಿವೆಂಜ್ ಯು ವಿಲ್ ಟೇಕ್, ವಿತ್ whom you will take revenge? So some medias, majority of medias controlled by BJP government only. They are not given much freedom. ಆ ಮಾತುಗಳೆಲ್ಲ ಸ್ವಲ್ಪ ಸುಳ್ಳಾಗೇ ಹೇಳ್ತಾರೆ ಅವರು. ಇದು ಒಂದು ಕಡೆ ಇರಲಿ, ಅಪೋಸಿಷನ್ ಪಾರ್ಲಿಮೆಂಟ್ ಇಲ್ಲ. ಈಗ ನಮ್ಮ ಪ್ರೈಮ್ ಮಿನಿಸ್ಟರ್ ಎಲ್ಲಿ ಹೋಗಿ ಬಂದ್ರು? ಇಲ್ಲ ಸರ್, ಎಲ್ಲಿ ಹೋದ್ರು? 19th ಅವ್ರು ಹೋಗ್ಬೇಕು. ಬಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ನಲ್ಲಿ ಏನಿದೆ? ಸಿಚುವೇಶನ್ ಇಸ್ ನಾಟ್ ಗುಡ್. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು. ಸೊ ಹಿ ಹ್ಯಾಸ್ ಕ್ಯಾನ್ಸಲ್ಡ್ ದಿಸ್ ಪ್ರೋಗ್ರಾಮ್, gone to Dubai. Dubai to India traveling by air how many hours? Only 2 hours. ತಕ್ಷಣ ಕ್ಯಾನ್ಸಲ್ ಮಾಡಿ ಏರ್ಪೋರ್ಟ್ ಬಂದು ಎಲ್ಲರಿಗೂ ಮಾತಾಡಿದ್ರು ಪ್ರೈಮ್ ಮಿನಿಸ್ಟರ್. ಈ ತರ ನಾನು ಬಿಡೋದಿಲ್ಲ ಹಂಗೆ ಮಾತಾಡ್ಬಿಟ್ಟು ಯಾರು ತೀರೋಗಿದಾರೋ ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡಿದಾರಾ, ಇಲ್ಲ ಪಾರ್ಲಿಮೆಂಟ್ ಒಂದು ಮೀಟಿಂಗ್ ಮಾಡಿದಾರಾ? ಅವ್ರಿಗೆ ಎಲೆಕ್ಷನ್ ಚುನಾವಣೆ ಮುಖ್ಯ. ಸೀದಾ ಬಿಹಾರ್ ಹೋದ್ರು. ಬಿಹಾರ್ ನಲ್ಲಿ ಹೋಗಿ ಹೇಳ್ತಾರೋ ಎನಿವೇರ್ ಇನ್ ದ ವರ್ಲ್ಡ್, ಯಾವ ಲ್ಯಾಂಗ್ವೇಜ್ ಯಾರ್ಯಾರು ಗೊತ್ತಿದೆ ಆ ಲ್ಯಾಂಗ್ವೇಜ್ ಎಲ್ಲ ಓದಿರೋದು ಇಷ್ಟೇ. ಓಕೆ, ಅದಕ್ಕೆ ಮೇಲೆ ಪ್ಲಸ್ ಆನ್ ಬೇಸ್ ಆಫ್ KJ ಪೀಪಲ್ ವಿ ಆರ್ ಆಲ್ವೇಸ್ ವಿತ್ ದಿಸ್ ಕಂಟ್ರಿ ಟು ಅಟ್ಯಾಕ್. ಓಕೆ, ಈಗ ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಎಸ್, ಯಾರು ಸ್ಟೂಡೆಂಟ್ ಓದೋಕೆ ಬಂದಿದೆ, ವೆರಿ ಇಂಪಾರ್ಟೆಂಟ್, ಯು ಜಸ್ಟ್ ಥಿಂಕ್ ಓವರ್ ಇಟ್.
ಯಾರ್ಯಾರು ಇದ್ದೋ ಅವ್ರನ್ನೆಲ್ಲ ಆಚೆ ಎಲ್ಲರ ಆಚೆ ಕಡೆ ಕಳ್ಸಬೇಕಂತ ಹೇಳ್ತಾರ. ಒಪ್ಪೋಲ್ಲನ. ಅವ್ರ ಸ್ಟೂಡೆಂಟ್ ವಿಸಾ ಆಗಿರ್ಲಿ, ಅವ್ರ ಟೂರಿಸ್ಟ್ ವಿಸಾ ಇರಲಿ, ಅವ್ರ ಮಕ್ಕಳು ನೋಡಕ್ ಬಂದಿದ್ದಿರ್ಲಿ, ಫ್ರೆಂಡ್ಶಿಪ್ ಆಗಿ ಬಂದಿರ್ಲಿ, ಈ ದೇಶ ನೋಡಕ್ ಬಂದಿರ್ಲಿ, ಎಲ್ಲರ ಆಚೆ ಕಡೆ ಕಳ್ಸಿ ಹೇಳಿದಾರ. ಮೈ ಕ್ವಶನ್ ಇಸ್ ಓನ್ಲಿ ದಿಸ್: ಸುಮಾರು ಜನ ಪಾಕಿಸ್ತಾನದಲ್ಲಿ ಇಂಡಿಯಾಗೆ ಬಂದಿದ್ದಾರೆ ಫಾರ್ ಟ್ರೀಟ್ಮೆಂಟ್. ಕಿಡ್ನಿ ಲಿವರ್ ಟ್ರಾನ್ಸ್ಪ್ಲಾಂಟ್, ಓಪನ್ ಹಾರ್ಟ್ ಸರ್ಜರಿ, ಇಷ್ಟು ಜನ ಪೇಷಂಟ್ಗಳು ಬಂದಿದ್ದಾರೆ. ಅವರು ಮುಸ್ಲಿಮೇ, ಪಾಕಿಸ್ತಾನದಲ್ಲಿ ಬಂದಿರೋರೆ. ಈಗ ಅವರೆಲ್ಲ ಈ ತರ ಗೌರ್ಮೆಂಟ್ ಆರ್ಡರ್ ಬಂದಿದೆ, ಅರ್ಧನಲ್ಲಿ ಬಿಟ್ಟು ಹೋಗಕ್ಕಾಗತ್ತಾ? ಆ ಡಾಕ್ಟರ್ ನಿಮ್ಗೆ ನಾನು ಟ್ರೀಟ್ಮೆಂಟ್ ಕೊಡೋಕ್ಕಾಗದು, ಅವ್ರನ್ನ ಕಳ್ಸೋಕೆ ಆಗುತ್ತಾ ಸರ್? ಪ್ರೊಫೆಸರೇ, ಅಲ್ಲಿ ಹ್ಯುಮ್ಯಾನಿಟಿ ಇರ್ಬೇಕಿಲ್ವಾ? ನಮ್ ದೇಶ ಇವರು ಮಿಲಿಟರಿ ಇಲ್ಲ, ಇವ್ರು ಇಂಥವ್ರು ಹೋಗಿ ಅವನು ತೀರಿ ಹೋಗಿದಾನ, ಇದೆಲ್ಲ ಸುದಿಗಿಲ್ಲ. ನಾವು ಯಾರು ಅಲ್ಲಿ ಹೋಗಿ ಜಮೀನಲ್ಲಿ ನೋಡಿಲ್ಲ, ಯಾರಾಗಿರ್ಲಿ. ಬಟ್ ಈ ತರ ಇರೋರ್ಗು ಏನು ಅನೌನ್ಸ್ಮೆಂಟ್ ಈ ದೇಶ ಮಾಡ್ತಾ ಇದ್ರು. ಟ್ರೀಟ್ಮೆಂಟ್ ಮಾಡ್ಕೊಂಡಿರೋರು 10 days ಓಪನ್ ಹಾರ್ಟ್ ಸರ್ಜರಿ ನೀವು ಇರ್ಬೇಕಂತ ಡಾಕ್ಟರ್ ಹೇಳ್ತಾನ. ಅವನ ಆಚೆ ಕಡೆ ಕಳ್ಸೋಕಾಗುತ್ತಾ? 1 ತಿಂಗಳು ಇರ್ಬೇಕಲ್ವಾ? ಅವನ ಆಗಿರೋದ ಮೇಲೆ ಅವನನ್ನು ಇಮ್ಮಿಡಿಯೇಟ್ ಹೋಗ್ಬೇಕು ಮಾಡೋಕ್ಕಾಗತ್ತಾ? ಇದೆಲ್ಲ ಕ್ಲಾರಿಫೈ ಮಾಡಿ ಜನ ಕೇಳಬೇಕು, ಜನ ಗೊತ್ತಾಗಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ವೈ ಇದು ನಾನು ಮಾತ್ರ ಅಸೆಂಬ್ಲಿ ಒಳಗಡೆ ಹೋಗಿದ್ರೆ ಐ ವಿಲ್ ಆಸ್ಕ್ ಮೈ ಚೀಫ್ ಮಿನಿಸ್ಟರ್, ಕಾಲ್ ಇಮಿಡಿಯೇಟ್ಲಿ ಆಲ್ MLAs and emergency meeting. What government of India? Political is different. It is a duty of the legislator. ಹೋಗಿಲ್ವಾ? ಅದೇ ಅವ್ರ ಹತ್ರ ಓಟ್ ಇದೆ, ಫಸ್ಟ್ ಹೋಗಿರ್ಬೇಕು. ಈ ತರ ಏನಾಗಿರ್ಲಿ ಪ್ರೊಸೆಷನ್ ಮಾಡಲ RP. ನೀವು ಬಂದು 7 ವರ್ಷ ಆಗಿದೆ, ಒಂದು ಕೂಲಿಂಗ್ ಪ್ಲಾಂಟ್ ಇದ APMC ಯಾರ್ಡ್ ಎಲ್ಲಿ ಹಾಕಿದಾರ? ನಮ್ಮ MLA ಎಲ್ಲರಿಗೂ ಗೊತ್ತಾಗ್ಲಿ, ಪ್ರೊಫೆಸರ್ಗೂ ಎಲ್ಲಿ ಹಾಕಿದ್ದಾರೆ ಸರ್? ಆಂಧ್ರ ಬಾರ್ಡರ್ ನಲ್ಲಿ. ಅಲ್ಲಿ APMC ಯಾರ್ಡ್ ಆಂಧ್ರ ಬಾರ್ಡರ್ ನಲ್ಲಿ ಆಗಿದ್ರೆ ಎಕನಾಮಿಕ್ ಎಲ್ಲಿ ಹೋಗುತ್ತೆ? ಮುಲ್ಬಾಗಲ್ಲಿ ಹೋಗುತ್ತೆ, ವಿಕೋಟ ಪಕ್ಕದಲ್ಲಿ ಹೋಗುತ್ತೆ ಇಲ್ವಾ ಸರ್? ರೈಟ್ ಹೆಲ್ಪ್ ಮಾಡ್ತಾರ. ಆ ಬೆಲ್ಟಿನಲ್ಲೇ KGF ಏನ್ ರೆವೆನ್ಯೂ ಇದೆ, ಬಂದಿಟ್ಟಿರ್ಬೋದಿಲ್ವಾ? ಇಲ್ಲಿ KGF ನಲ್ಲಿ ಎಕಾನಮಿಕ್ ಡೆವಲಪ್ ಆಗಿರ್ಬೋದಿಲ್ವಾ? ಇದು ನಮ್ ಜನ ಗೊತ್ತಾಗೋದಿಲ್ಲ. ಅಲ್ಲಿ ರಾಕ್ ಪಾರೆಗಳು ಕಲ್ಲುಗಳು ಹೊಡಿತಾರೆ, ಎಷ್ಟಕ್ಕೆ ಬಿಟ್ಟಿದ್ದಾಯ್ತು ಮುಂದೆ ಕೇಳಿದ್ರು. ಇಷ್ಟು ಎಕರೆ ಜಮೀನು ಅಲ್ಲಿ ಓವರ್ಲ್ಯಾಪ್ ಮಾಡಿಬಿಟ್ಟು ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆಲ್ಲ ಸುಳ್ಳು. ತಹಸೀಲ್ ಕ್ರಮ ತಗೊಂಡಿದ್ರಿ. ಈಗ ಚೇರ್ಮನ್ MLA ಯಾಕೆ ಮಾಡಿಲ್ಲ ಅಂತ ಕೇಳಿದೇನೋ? ನೀವೇನೇನೋ ಕೇಳ್ತೀರೋ ಅದೆಲ್ಲ ನಾವು ಮಾಡಿದ್ವಿ, ಕೆಲವು ಸೀಕ್ರೆಟ್ಗಳು ಹೇಳೋದಿಲ್ಲ ಅಂತ ಹೇಳಿದ್ರು. ಕ್ರಮ ಅವರೆಲ್ಲ ಇದ್ರಿ ಇಲ್ವೋ? ಆತರ APMC ಯಾರು ಎಲ್ಲಿ ಮಾಡಿದ್ದಾರೆ? KGF ನಲ್ಲಿ ಮಾಡಿರ್ಬೇಕು, ಜಾಗ ಅಲ್ವಾ? KGF ನಲ್ಲಿ ಲೀಸ್ ನಲ್ಲಿ ತಗೊಳ್ಳೋದಾಗಲ್ಲ. ಮೈನಿಂಗ್ ಮಾತಾಡೋದು ಏನೋ ನಮ್ಮ MLA, ಯಾರು ಮೀಡಿಯೇಟರ್ಗಳು ಇರಬಾರ್ದು. ಎಷ್ಟು ನಿಜಾನೇ ಅವ್ರು ಹೇಳಿರೋದು. ಯಾಕಂದ್ರೆ ನೀವೆಲ್ಲ ಮೀಡಿಯೇಟರ್ ಆಗ್ಬಿಟ್ರೆ ನನ್ ಜೊತೆ ಏನಾಗೋದು? ಅದು ನಾನ್ ಗೋಂಡುಗೌಡ್ರು, ಬೆಲ್ಲಲ್ಲಿ ಗೋಂಡುಗೌಡ್ರ ಹತ್ರ ಹೋಗ್ಬೇಕು. ಈ ಅಮ್ಮ ಮೀಡಿಯೇಟ್ರು ಇದು ಅವ್ರು ಹೇಳ್ಬಾರ್ದು. ಇದೇ ನಡೀತಾ ಇದೆ. ಇದು ನಮ್ KGF ಜನ ಅರ್ಥ ಮಾಡ್ಕೊಳ್ಬೇಕು. ನಾಟ್ ಓನ್ಲಿ ರಿಪೇರಿಂಗ್ ಪಾರ್ಟಿ ಆಫ್ ಇಂಡಿಯಾ ಪೀಪಲ್. ಈ ಅಮ್ಮ ಬಂದು 7 ವರ್ಷ ಆಗಿದೆ, ಒಂದು ಅಪಾಯಿಂಟ್ಮೆಂಟ್ ಕೊಟ್ಟಿದಾರ? ಓದಿರೋದಿಲ್ವಾ KGF ನಲ್ಲಿ? ಏನು ಕೆಲಸ ಮಾಡಿಲ್ಲ. ದಿನತಂಡಿಯಲ್ಲಿ ನೋಡಿದ್ರೆ ನಾನು ಬರ್ತೀವಿ ಪೇಪರ್ ತಿನ್ನಗ್ರಲ್ಲ ஓட்டா வேணும். பேர் போடு, எந்த பொதுமக்கள் கேட்டேன்னு அவங்க சொல்ல இந்த பொதுமக்கள் இப்படி கேட்டுக்கிறாங்கன்னு. ரோடுகள் எல்லாம் ಚೆನ್ನಾಗಿದೆ மேடம் கீழ்ச்சிக்கிறாங்க, இந்த ரோடு சரியில்லை, குப்பை எடுக்கல, இதே எடுக்கல. அது ಸೊ ದೇರ್ ಇಸ್ ನೋ ಜನ ಬರ್ತಾ ಇದ್ದಾರೋ ಪೊಲೀಸ್ ಅವ್ರಿಗೂ ಕ್ವಾರ್ಟರ್ಸ್ ಕಟ್ತಿಲ್ಲ. ನೀರು ಎಲ್ಲಿ ಕೊಡ್ತೀರಾ ಅವ್ರಿಗೂ? 1000 ಜನ ಬ್ಯಾಗ್ ಮಾಡಿ ನೀರು ಕೊಡೋಕ್ಕಾಗತ್ತಾ? ಬೇರೆ ಎಲ್ಲಿಂದ ನೀರು ತಗೊಂಡ್ ಬರ್ತೀರಿ? ಈಗ ಈ ನೀರು ಬಗ್ಗೆ ಫಸ್ಟ್ ಈ ದೇಶದಲ್ಲಿ ಇರೋದು ಈಗಿನ ಕುಡಿಯೋದು ನೀರಿಲ್ಲ ಮನೆಗಳಲ್ಲಿ. ಇಷ್ಟೆಲ್ಲ ಡೆವಲಪ್ಮೆಂಟ್ ಫಸ್ಟ್ ಯು ಹ್ಯಾವ್ ಟು ಡೂ ದ ಇನ್ಫ್ರಾಸ್ಟ್ರಕ್ಚರ್ ವಾಟ್ ಫಾರ್ ದ ಪೀಪಲ್ ಲಿವಿಂಗ್ ಇರ್ಬೇಕಲ್ವಾ? ನಾನು ಕಂಡಮ್ ಮಾಡ್ತೇನೆ ನಮ್ಮ MLA ಶುಡ್ ಟೇಕ್ ಇಂಟ್ರೆಸ್ಟ್. ಪೊಲಿಟಿಕಲ್ ಇಸ್ ಡಿಫ್ರೆಂಟ್. ಇದು ದೇಶ ಇನ್ಸಿಡೆಂಟ್ ಬಗ್ಗೆ ನೀವು ಮಾಡಿರ್ಬೇಕು, ನೀವು ಮಾಡಿಲ್ಲ. ಅದಕ್ಕೋಸ್ಕರ ನಾನು ಪ್ರೆಸ್ ಮೀಟಿಂಗ್ ಕರೆದಿದ್ದೆ. ನಮ್ಮ ಪ್ರೊಫೆಸರ್ ಎಲ್ಲ ಬನ್ನಿ ಅಂತಾನೆ ಇಲ್ವೋ ನಮ್ಗೆ ಬೇಡ. ಬಿಕಾಸ್ ಐ ಬಿಲೀವ್ಡ್ ಗಾಡ್ ಬಟ್ ಐ ಲಾಸ್ಟ್ ಮೈ ಮೈಂಡ್. ಮತ್ತೆ ಇಷ್ಟೆಲ್ಲ ನಾನು ದೇವ್ರಿಗೆ ಎಷ್ಟು 44 ನಾನು ಉಸಿರಾಗಿರೋ ನನ್ನ ತಂಬಾಕು ಸೇವ್ ಮಾಡಿಲ್ಲ. ಯಾಕೆ ದೇವ್ರಿಗೆ ನಾನು ನಮಸ್ಕಾರ ಹೇಳ್ಬೇಕು? ನೀವು ಇದನ್ನೇ ಕೇಳಿದ್ದು ಸೌಂದರ್ಯ. இந்த ஊர் நல்லா இருக்கணும்னாக்கா மக்கள் மத்தியில போய் பேசு. காசுக்காக வேலை போறவங்க என்ன கிருஷ்ணமூர்த்தி அவரை யங்ஸ்டர்ஸ் ಆಗಲಿ ಏನೋ ಅವರು ದಾದಾಗಿರೋ ಅವ್ರು ಮಾತು ಹೆಂಗಿದೆ ಗೊತ್ತಾ ಸರ್? ಕಾಸೆಲ್ಲ ಆಗೋದು ಮೇಲೆ ಬರೋಕ್ಕಾಗುತ್ತಾ? ಎರ್ತವನ್ನ ಸರ್ ದುಡ್ಡು ಸರ್ ಆವು ನಮ್ಗೆ ಬೇಡ. ಇವ್ ಜೊತೆ ಜಮ್ಮ ಬರೆ
எனக்கு இல்ல, ஜனங்க அப்படிங்கிறாங்களாம்.